Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತಂದಿರುವಂತಹದ್ದು ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ. ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ನಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ ಅಲ್ಲಿ ನಾವು 24 ಪ್ರಾಬ್ಲಮ್ಗಳನ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ದಿವಸ ನಾವು 25ನೇ ಪ್ರಾಬ್ಲಮ್ನ ನೋಡೋಣ ಸ್ಟೂಡೆಂಟ್ಸ್. 25ನೇ ಪ್ರಾಬ್ಲಮ್ ಹೇಗಿರುತ್ತೆ ಅಂದ್ರೆ, ಫಸ್ಟ್ ಪ್ರಾಬ್ಲಮ್ ಒಂದು ಸ್ಕ್ರೀನ್ ಶಾಟ್ ತಗೊಂಬಿಡಿ ಸ್ಟೂಡೆಂಟ್ಸ್. ಸ್ಕ್ರೀನ್ ಶಾಟ್. ಸ್ಕ್ರೀನ್ ಶಾಟ್ ತಗೊಂತ ಇದಿಲ್ಲ ಅನ್ಕೊಂಡಿದ್ದೀನಿ. ಪ್ರಾಬ್ಲಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಪ್ರಾಬ್ಲಮ್ನಲ್ಲಿ ಫೈಂಡ್ ಔಟ್ ದ ನೆಟ್ ಇನ್ಕಮ್. ನೆಟ್ ಇನ್ಕಮ್ ಅಂದ್ರೇನು? ಟೋಟಲ್ ಇನ್ಕಮ್. ನೆಟ್ ಇನ್ಕಮ್ ಅಂದ್ರೆ ಒಂದೇ, ಟೋಟಲ್ ಇನ್ಕಮ್ ಅಂದ್ರೆ ಒಂದೇ, ಟ್ಯಾಕ್ಸಬಲ್ ಇನ್ಕಮ್ ಅಂದ್ರೂ ಒಂದೇನೆ. ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಆನ್ ಟೋಟಲ್ ಇನ್ಕಮ್ ಆಫ್ LLP ಅಷ್ಟೇ ಕೇಳಿರೋದು. ಹಾಗಾದರೆ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ನಾವು ಇದಕ್ಕೆ? ಫಸ್ಟು ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಬುಕ್ ಪ್ರಾಫಿಟ್ ಆದಮೇಲೆ ನೆಕ್ಸ್ಟ್ ಏನು ಕಂಡುಹಿಡಿಬೇಕು? ಬಿಸ್ನೆಸ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಸ್ನೆಸ್ ಇನ್ಕಮ್ ಅಂದಮೇಲೆ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಇನ್ಕಮ್ ಆದಮೇಲೆ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಟೋಟಲಿ 4 ಸ್ಟೆಪ್ನು ಕೂಡ ನಾವಿಲ್ಲಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈ 5ನೇ ಸ್ಟೆಪ್ ಆಗಿರುವಂತಹ ಪಾರ್ಟ್ನರ್ಸ್ ಇನ್ಕಮ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳಿಲ್ಲ ಸ್ಟೂಡೆಂಟ್ಸ್. ನೀವಿಲ್ಲಿ ಗಾಬರಿ ಬೀಳಕ್ಕೆ ಹೋಗ್ಬೇಡಿ. ಇಲ್ಲಿ 6ನೇ ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ? ಈ 6ನೇ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದೇನಿದು? ಇನ್ಕಮ್ ಅಂಡ್ ಇನ್ವೆಸ್ಟ್ಮೆಂಟ್ ಆಫ್ P and Q, ಅವರ ಇಬ್ಬರ ವೈಯಕ್ತಿಕವಾಗಿರುವಂಥ ಇನ್ವೆಸ್ಟ್ಮೆಂಟ್ಸ್. ಆ ವೈಯಕ್ತಿಕವಾಗಿರುವಂತಹ ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಅವರ ಟೋಟಲ್ ಇನ್ಕಮ್, ಅವರ ಇಂಡಿವಿಜುವಲ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಮಾತ್ರ ಇದು ಹೆಲ್ಪ್ಗೆ ಬರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತು ಹೇಳಿದ್ದು? ಇದು ಈ ಪ್ರಶ್ನೆಗೆ, ಈ ಕ್ವಶನ್ಗೆ ಅದನ್ನ ಕೇಳಿಲ್ಲ. ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಆಫ್ ಇಂಡಿವಿಜುವಲ್ ಪರ್ಸನ್ಸ್ ಅಥವಾ ಪಾರ್ಟ್ನರ್ಸ್ ಅಂತ ಕೇಳಿದಿದ್ರೆ ಇದನ್ನೆಲ್ಲ ಕನ್ಸಿಡರೇಷನ್ ತಗೊಂಡು ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ಅದು ಇನ್ನೂ ಲೆಂತಿ ಪ್ರೋಸೆಸ್ ಆಗಿರುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಇದನ್ನು ಕೇಳಿಲ್ಲ. ಸೊ ಅದನ್ನು ಇಷ್ಟನ್ನು ನಾವು ಕನ್ಸಿಡರ್ ಮಾಡುವಂಥ ಅಗತ್ಯ ಇಲ್ಲ, ನೀಡ್ ಇಲ್ಲ. ಹಾಗಾದರೆ ಪ್ರಾಬ್ಲಮ್ ಫಸ್ಟಿಂದ ನೋಡ್ಕೊಂಡು ಹೋಗೋಣ. ಹಾಗಾದ್ರೆ ಫಸ್ಟ್ ಸ್ಟೆಪ್ ಏನು? ಬಿಸ್ನೆಸ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಸೊ ಜಸ್ಟ್ ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ, ನಿಮಗೂ ಗೊತ್ತಾಗಲಿ ಅಂದ್ಬಿಟ್ಟಿದೆ. ಫಸ್ಟ್ ನಾವು ತಗೊಳ್ಬೇಕಾದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಎಷ್ಟಿದೆ? 5,21,000 ಇದೆ. 5,21,000 ಫಸ್ಟ್ ತಗೊಂಡ್ಬಿಡ್ತೀನಿ ನಾನು. 5,21,000 ರೈಟ್. ಹಾಗಾದ್ರೆ 5,21,000 ಬಂದ ನಂತರ ಒಂದೊಂದೇ ನೋಡ್ಕೊಂಡು ಹೋಗೋಣ. ಇನ್ನೊಂದು ಕಾಲಮ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಕಾಂಪಿಟೇಷನ್ ಆಫ್ ಬುಕ್ ಪ್ರಾಫಿಟ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಓಕೆ. ಕಾಸ್ಟ್ ಆಫ್ ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್, ಕ್ರೆಡಿಟ್ ಸೈಡ್. ಇಷ್ಟೇ ಸ್ಟೂಡೆಂಟ್ಸ್. ಏನು ಹೇಳಿದೆ? ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್ಸ್, ಕ್ರೆಡಿಟ್ ಸೈಡ್. ಹಾಗಾದ್ರೆ ಡೆಬಿಟ್ ಸೈಡ್ಗೆ ಹೋಗ್ತಾ ಇದ್ದೀನಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಇದು ಅಲೋಡ್ ಅಂದರೆ ಬಿಟ್ಟು ಬಿಡಿ. ಸ್ಯಾಲ್ರಿ ಟು ಸ್ಟಾಫ್ನ ಇಟ್ಕೊಂಡಿದ್ದೀವಿ, ಸಂಬಳ ಪ್ರತಿ ತಿಂಗಳು ಕೊಡಬೇಕಾಗುತ್ತೆ. ಸೊ ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಡಿಪ್ರಿಸಿಯೇಷನ್, ಮಿಷಿನರಿ ಇದೆ, ಅದ್ರ ಮೇಲೆ ಡಿಪ್ರಿಸಿಯೇಷನ್ ನಾವು ಚಾರ್ಜ್ ಮಾಡಲೇಬೇಕಾಗಿರುತ್ತೆ. ಅಲೋಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ರೆಮ್ಯುನರೇಷನ್ ಆಫ್ ಪಾರ್ಟ್ನರ್ಸ್. ಹಾಗಾದರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್. ಪಾರ್ಟ್ನರ್ಸ್ ರೆಮ್ಯುನರೇಷನ್ ಏನಕ್ಕೆ ಡಿಸಲೋಡ್? 40B ಆಮೇಲೆ ಕ್ಲೈಮ್ ಮಾಡ್ತೀವಿ ಅದಕ್ಕೋಸ್ಕರ. ಸೊ ಫಸ್ಟ್ P,
ಆಮೇಲೆ ಕ್ಯೂ. ಪಿ ಎಷ್ಟಂತೆ 2,00,000, ಕ್ಯೂ ಎಷ್ಟಂತೆ 1,60,000. ಹಾಗಾದರೆ ಬರೋದೆಷ್ಟು 3,60,000. ಓಕೆ, ಇದು ಟ್ರೀಟ್ ಮಾಡಿದ್ವಿ. ನೆಕ್ಸ್ಟ್ ಆಮೇಲೆ ಇರೋವಂಥ ಐಟಮ್ ಹೆಸರೇನು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 14% ಅಂತೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 14% ಅಂದರೆ 12%ಗಿಂತ ಜಾಸ್ತಿ ಇದೆ. ಎಷ್ಟು ಪರ್ಸೆಂಟು? 2%. ಮೊದಲು ಪಿ ಆಮೇಲೆ ಕ್ಯೂ. ಮೊದಲು ಪಿ ನೋಡೋಣ. ಪಿ ಎಷ್ಟಂತೆ 28,000 ಇಂಟು 14%ಗಿಂತ ಎಷ್ಟು ಜಾಸ್ತಿ ಇದೆ? 2/14. 28 ಇರೋದು 14,000 ಅಂತೆ. ಸೊ 14,000 ಇಂಟು 2/14. ಹಾಗಾದರೆ 28,000 ಇಂಟು 2/14. ಹಾಗಾದರೆ ಬರೋದೆಷ್ಟು ಸ್ಟೂಡೆಂಟ್ಸ್? 4,000 ಬರುತ್ತೆ. ಪಕ್ಕದಲ್ಲಿ ನೀವು ಕ್ಯಾಲ್ಕುಲೇಟ್ ಇಟ್ಕೊಂಡಿರಬೇಕು. 14,000 ಇಂಟು 2/14 ಅಂದರೆ ಬರೋದೆಷ್ಟು ಸ್ಟೂಡೆಂಟ್ಸ್? 2,000. ಹಾಗಾದರೆ ಇದರ ಟ್ರೀಟ್ಮೆಂಟು ಆಯಿತು. ನೆಕ್ಸ್ಟ್ ಆಮೇಲೆ ಏನು ಮಾಡೋಣ? ಅದರ್ ಎಕ್ಸ್ಪೆನ್ಸಸ್ ಅಂತ. ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಅದರ್ ಎಕ್ಸ್ಪೆನ್ಸಸ್ ಹಾಗೇ ಆಗುತ್ತೆ. ಓಕೆ, ಫೈನ್. ಹಾಗಾದರೆ ಫಸ್ಟ್ ಪಿ ಆ್ಯಂಡ್ ಕ್ಯೂ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 1:2 ರೇಷಿಯೋದಲ್ಲಂತೆ ಪಿ ಕ್ಯೂ ಆ್ಯಂಡ್ ಕಂಪನಿಯ LLP ಅಂತೆ. ಅದು LLPಗೂ ಮತ್ತು ಫರ್ಮ್ಗೂ ಎರಡು ಒಂದೇ ಒಂದು ಡಿಫ್ರೆನ್ಸ್. ಇಲ್ಲಿ 44AD ಸಿಗುತ್ತೆ, ಇಲ್ಲಿ 44AD ಡಿಡಕ್ಷನ್ ಸಿಗಲ್ಲ. ಇದೊಂದೇ ಡಿಫ್ರೆನ್ಸ್ ಇರೋದು ಸ್ಟೂಡೆಂಟ್ಸ್. ಮಿಕ್ಕಿರೋದೆಲ್ಲ ಸೇಮ್ ಆಗಿರುತ್ತೆ. ಸೊ ಡೆಬಿಟ್ ಸೈಡ್ ಮುಗೀತು. ಈಗ ಡೆಬಿಟ್ ಸೈಡ್ ಮುಗಿದ ನಂತರ ನಾವೀಗ ಏನು ಮಾಡಬೇಕು? ಅಡ್ಜಸ್ಟ್ಮೆಂಟ್ಗೆ ಹೋಗಬೇಕು. ಅಂದರೆ ಅಡ್ಜಸ್ಟ್ಮೆಂಟ್ ನಂಬರ್ 1, LLP ಕಂಪ್ಲೀಟೆಡ್ ಆಲ್ ಲೀಗಲ್ ಫಾರ್ಮಾಲಿಟೀಸ್ ಟು ಗೆಟ್ ಸ್ಟೇಟಸ್ ಆಫ್ ದ ಫರ್ಮ್. LLP ಫರ್ಮ್ ಆಗಿ ಕನ್ವರ್ಟ್ ಆಗಬೇಕು. ಅದಕ್ಕೆ ಏನೇನು ಲೀಗಲ್ ಪ್ರೊಸೀಜರ್ಸ್ ಇದೆಯೋ ಆ ಫಾರ್ಮಾಲಿಟೀಸ್ ಎಲ್ಲ ಫುಲ್ಫಿಲ್ ಮಾಡಿದೆ ಅಂತ ಬಹಳ ಸಂತೋಷದ ವಿಚಾರ. ದ LLP ಈಸ್ ನಾಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80IB. 80IBನ ಕ್ಲೈಮ್ ಮಾಡೋದಕ್ಕೆ ಎಲಿಜಿಬಲ್ ಅಲ್ಲಂತೆ. ಹಾಗಾದರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80IB ಅಂದರೆ ಏನು? ಡಿಡಕ್ಷನ್ ಅಂಡರ್ ಸೆಕ್ಷನ್ 80IB ಅಂದರೆ ಏನು ಅಂತಂದರೆ 80IB ಫಾರ್ ನ್ಯೂ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್. ನ್ಯೂ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಮಾತ್ರನೇ ಇದು 80IB ಸಿಗೋದು. ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ಸ್ ಅದರ್ ದ್ಯಾನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಬಿಟ್ಟು ಮಿಕ್ಕಿರೋದಕ್ಕೆ ಸಿಗುವಂಥದ್ದಾಗಿರುತ್ತೆ. ಮಿಕ್ಕಿರೋದು ಅಂದ್ರೆ ಏನು? ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್, ಇಂಡಸ್ಟ್ರೀಸ್ ಪ್ರೊಡ್ಯೂಸಿಂಗ್ ಆರ್ ರಿಫೈನಿಂಗ್ ಮಿನರಲ್ ಆಯಿಲ್ಸ್, ಪ್ರೊಸೆಸಿಂಗ್, ಪ್ರಿಸರ್ವಿಂಗ್ ಆ್ಯಂಡ್ ಪ್ಯಾಕಿಂಗ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್, ಮೀಟ್ ಪ್ರಾಡಕ್ಟ್ಸ್, poultry or marine products like fish are relating to that one, and dairy products are business, live storage, transportation of food grains or business relating to the operating and maintaining of hospitals. ಇಷ್ಟು ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ಸ್ ಏನಾದ್ರು ಇತ್ತು ಅಂದರೆ ಏನಾಗಿರಬಾರ್ದು? ಅದರ್ ದ್ಯಾನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರಬೇಕು. ಅಂದರೆ ಈ ಒಂದು ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಅದು ಏನಾಗಿರಬೇಕು? ನ್ಯೂ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಆಗಿರಬೇಕು. ಏನಾಗಿರಬೇಕು? ನ್ಯೂ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಆಗಿದ್ದರೆ ಆಗ 80IB ಪ್ರಕಾರವಾಗಿ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ 80IB ಕ್ಲೈಮ್ ಮಾಡ್ತೀವಿ. 80IB ಹೆಂಗೆ ಕ್ಲೈಮ್ ಮಾಡ್ತೀವಿ? 100%, 30%, 25% ಫಾರ್ ದ ಫಸ್ಟ್ 5 years ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್ಗೆ ಸಂಬಂಧಪಟ್ಟಿರೋ ಹಾಗೆ ಡಿಪೆಂಡ್ ಆಗಿರುತ್ತೆ. 100% 5 ವರ್ಷಗಳ ಕಾಲ, 25% 5 ವರ್ಷಗಳ ಕಾಲ, ಈ ರೀತಿ ನೆಕ್ಸ್ಟ್ 5 ವರ್ಷಗಳ ಕಾಲ ಈ ರೀತಿ ಏನಾಗ್ತಾ ಇರುತ್ತೆ? 80IBನ ನಾವು ಕ್ಲೈಮ್ ಮಾಡ್ತೀವಿ ಸ್ಟೂಡೆಂಟ್ಸ್. ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ನೆಕ್ಸ್ಟ್ 80IBಗೆ ಕ್ವಾಲಿಫೈ ಆಗಿಲ್ಲಂತೆ. ಸೊ 80IBಗೆ ಕ್ವಾಲಿಫೈ ಆಗಿಲ್ಲ ಅಂತಂದ್ರೆ ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈ ಅಡ್ಜಸ್ಟ್ಮೆಂಟ್ ಕೊಡದಿದ್ರು ನಾವೇನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಓಕೆ. LLP ಹ್ಯಾಸ್ ಗಿವನ್ ಎ ಡೊನೇಷನ್
ಹಾಗಾದರೆ ಫರ್ಮ್ ಡೊನೇಷನ್ ಕೊಡ್ತಾ ಇದೆಯಂತೆ 80,000 ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. ರಿಪೀಟ್ ಮಾಡ್ತೀನಿ, ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ PMNRF ಎಲ್ಲಿ ಸೇರ್ಕೊಂಡಿದೆಯಂತೆ? ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಸೇರ್ಕೊಂಡಿದೆಯಂತೆ. ಇಲ್ಲಿ ಮೇಲ್ಗಡೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಇಲ್ಲಿ ಅದರ್ ಎಕ್ಸ್ಪೆನ್ಸಸ್ ಏನಿದೆ, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಅದರ್ ಎಕ್ಸ್ಪೆನ್ಸಸ್, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್, ಸನ್ಡ್ರಿ ಎಕ್ಸ್ಪೆನ್ಸಸ್, ಅದು ಇದು ಎಕ್ಸ್ಪೆನ್ಸಸ್ ಎಲ್ಲ ಸೇರಿಸಿ ಆಗಿದೆ ಅಂತ ಅಲೋಡ್ ಮಾಡಿಬಿಟ್ಟಿದ್ವಿ. ಆದರೆ ಅದರಲ್ಲಿ 80,000 ರೂಪಾಯಿಯಷ್ಟು ಏನು ಸೇರ್ಕೊಂಡ್ಬಿಟ್ಟಿದೆಯಂತೆ? ಏನು ಸೇರ್ಕೊಂಡಿದೆ? ಡೊನೇಷನ್ ಸೇರ್ಕೊಂಡಿದೆಯಂತೆ. ಹಾಗಾದರೆ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ವಿತೌಟ್ ಲಿಮಿಟ್ 100% ಡಿಡಕ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 80G. ಎಲ್ಲಿ ಕಳಿಬೇಕು? ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ 80G ಅಂದ್ಬಿಟ್ಟಿದೆ. 100% ಅಂದರೆ 100% ಅಂದರೆ ಎಷ್ಟು? 80,000 ರೂಪಾಯಿ ಕೊಟ್ಟಿದ್ದಲ್ಲ, ಈ 80,000 ರೂಪಾಯಿ ಫುಲ್ಲು ಕೂಡ ಡಿಡಕ್ಷನ್ ಸಿಗುತ್ತೆ. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಅದಕ್ಕೆ ಮೊದಲು ಯಾವುದ್ರಲ್ಲಿ ಸೇರ್ಕೊಂಡಿದೆಯಂತೆ? ಇದು ಯಾವುದ್ರಲ್ಲಿ ಸೇರ್ಕೊಂಡಿದೆಯಂತೆ? ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ ಇದು. ಸೊ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಸೊ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಸೇರ್ಕೊಂಡಿದೆ ಅಂತಂದರೆ ನಾವೇನು ಮಾಡಬೇಕಾಗಿರುತ್ತೆ? ಡೊನೇಷನ್ included in other expenses. ಎಷ್ಟು? 80,000. ಓಕೆನಾ ಸ್ಟೂಡೆಂಟ್ಸ್? ಸೊ ಬಿಡಂಗಿಲ್ಲ, ಚಿಕ್ಕದು ಮಾಡಿದೆ. ಈಗ ಅದರ್ ಎಕ್ಸ್ಪೆನ್ಸಸ್ ಆಯಿತು, ನೆಟ್ ಪ್ರಾಫಿಟ್ ಆಲ್ರೆಡಿ ತಗೊಂಡಿದ್ದೀವಿ. ಈಗ ಡೆಬಿಟ್ ಸೈಡ್ ಮುಗೀತು ಸ್ಟೂಡೆಂಟ್ಸ್. ಅಡ್ಜಸ್ಟ್ಮೆಂಟ್ ಹೋಗಿದ್ದೀವಿ. ಅಡ್ಜಸ್ಟ್ಮೆಂಟ್ನಲ್ಲಿ 2ನೇ ಐಟಮ್ ನೋಡಿದ್ದಾಯಿತು. ಸರಿ, 3ನೇ ಐಟಮ್ ನೋಡಿದಾಯಿತು. ಸ್ಯಾಲರಿ ಅಂಡ್ ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ಪೇಡ್ ಟು ಪಾರ್ಟ್ನರ್ಸ್ ಆಸ್ ಪರ್ ಪಾರ್ಟ್ನರ್ಶಿಪ್ ಡೀಡ್, ಹಾಗೆ ಅಂತ ನೆನ್ಕೊಂಡು ನಾವು ಮುಂದಕ್ಕೆ ಹೋಗಿರುವಂಥದ್ದು. ಡಿಪ್ರಿಸಿಯೇಷನ್ ಅಲೋವಬಲ್ ಅಂಡರ್ ಸೆಕ್ಷನ್ 32 is ₹78,000. ಮೇಲ್ಗಡೆ ಡಿಪ್ರಿಸಿಯೇಷನ್ ಇದೆಯಾ ನೋಡಿ? ಡಿಪ್ರಿಸಿಯೇಷನ್ ಇದೆ. ಎಷ್ಟಿದೆ? 80,000 ರೂಪಾಯಿ ಇದೆ. ಎಷ್ಟು ಸಾವಿರ ಇದೆ? 80,000 ಇದೆ. ಇದಕ್ಕೆ 2 ರೀತಿ ಟ್ರೀಟ್ಮೆಂಟ್ ಕೊಡ್ಬೋದು ಸ್ಟೂಡೆಂಟ್ಸ್. ಇದಕ್ಕೆ ಎಷ್ಟು ರೀತಿ ಟ್ರೀಟ್ಮೆಂಟ್ ಕೊಡ್ಬೋದು ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್ 80,000 ಇಲ್ಲಿ ಕೊಟ್ಟಿದ್ದಾನೆ. ಅಡ್ಜಸ್ಟ್ಮೆಂಟಲ್ಲಿ ಅಲೋವಬಲ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 is ₹70,000 ಅಂತ ಅಂದ್ಕೊಳ್ಳೋಣ. ಉದಾಹರಣೆಗೆ ನಾನು ಉದಾಹರಣೆ ಕೊಡ್ತಾ ಇರೋದು. 2 ರೀತಿ ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂದ್ಬಿಟ್ಟಿದೆ. ಫಸ್ಟ್ ಟ್ರೀಟ್ಮೆಂಟ್ ಏನು ಅಂದರೆ, ಕಾಂಪ್ಯುಟೇಷನ್ ಆಫ್ ಬುಕ್ ಪ್ರಾಫಿಟ್ ಮಾಡುವಾಗ ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸ್ ಅಂದ್ಬಿಟ್ಟಿದೆ. 80,000 ರೂಪಾಯಿ ಆ್ಯಡ್ ಮಾಡಿ. ಎಷ್ಟು ಸಾವಿರ ಆ್ಯಡ್ ಮಾಡಿ? 80,000 ರೂಪಾಯಿ ಆ್ಯಡ್ ಮಾಡಿ. ಲೆಸ್ ಎಷ್ಟು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು? 72,000 ರೂಪಾಯಿ ಲೆಸ್ ಮಾಡಿ. ಎಷ್ಟಿಲ್ಲಿ ಕೊಟ್ಟಿದ್ದನೋ ಅದನ್ನು ಇಲ್ಲೇನು ಮಾಡಿ? ಆ್ಯಡ್ ಮಾಡಿಬಿಡಿ. ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದನೋ ಆ 70,000 ರೂಪಾಯಿ ಲೆಸ್ ಮಾಡಿಬಿಡಿ. ಕ್ಲಿಯರ್ ಸ್ಟೂಡೆಂಟ್ಸ್? ಇದೊಂದು. ಸುಮ್ಮನೆ ಉದಾಹರಣೆಗೆ ಇಲ್ಲಿ 100 ಇತ್ತು ಅಂದ್ಕೊಳ್ಳಿ. 100 ಇತ್ತು ಅಂದರೆ 100ಕ್ಕೆ 80 ಕೊಡಿದ್ರೆ ಎಷ್ಟು? 180. 180ರಲ್ಲಿ 70 ಕಳೆದ್ರೆ ಎಷ್ಟು? 110. ಇದು ಒಂದು ವಿಧಾನ. ನಾನು ಹೇಳ್ತಾರೆ ಅಂದ್ರೆ, ಡಿಪ್ರಿಸಿಯೇಷನ್ ಅಕಸ್ಮಾತ್ ಅಡ್ಜಸ್ಟ್ಮೆಂಟಲ್ಲಿ ಏನಾದ್ರು ಕೊಟ್ಟು ಡೆಬಿಟ್ ಸೈಡಲ್ಲೂ ಕೊಟ್ಟಿದ್ರೆ ನಾವೇನು ಮಾಡಬೇಕಾಗಿರುತ್ತೆ? ಡೆಬಿಟ್ ಸೈಡಲ್ಲಿ ಇರೋದನ್ನ ಆ್ಯಡ್ ಮಾಡಿ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನು ಲೆಸ್ ಮಾಡಿ. ಇದೊಂದು. ಎರಡನೇ ವಿಚಾರ ಮಾತಾಡ್ತಾ ಇದ್ದೀನಿ. ಇದನ್ನ ನಾವು ಕಾಂಪ್ಯುಟೇಷನ್ ಆಫ್ ಬುಕ್ ಪ್ರಾಫಿಟ್ ಮಾಡುವಾಗ 100 ಇತ್ತು. ಡಿಪ್ರಿಸಿಯೇಷನ್ ಎಷ್ಟು ತಗೊಬೇಕಾಗಿತ್ತು? 70 ತಗೊಬೇಕಾಗಿತ್ತು. ಎಷ್ಟು ತಗೊಂಡಿದ್ದಾನೆ? 80 ತಗೊಂಡಿದ್ದಾನೆ. ಅಂದರೆ ಎಷ್ಟು ಏನು ಮಾಡಿದ್ದಾನೆ? ಜಾಸ್ತಿ ತೊಗೊಂಡವನ ಕಡಿಮೆ ತೊಗೊಂಡವನ? ಜಾಸ್ತಿ ತೊಗೊಂಡ್ಬಿಟ್ಟವನೆ. ಎಷ್ಟು ಜಾಸ್ತಿ ತೊಗೊಂಡ್ಬಿಟ್ಟವನೆ? 70 ತಗೊಬೇಕಾಗಿತ್ತು, 80 ತಗೊಂಡ್ಬಿಟ್ಟಿದ್ದಾನೆ ಅಂತಂದರೆ 10 ಜಾಸ್ತಿ ತಗೊಂಡಿದ್ದಾನೆ. ಸೊ 10,000 ರೂಪಾಯಿ ಡಿಸಲೋ ಆಗಿರುತ್ತೆ. 10,000 ರೂಪಾಯಿನ ಆ್ಯಡ್ ಮಾಡಿ. ಹಾಗಾದ್ರೆ ಬರುತ್ತೆ 110. ಎಷ್ಟು ಬರುತ್ತೆ? 110 ಬರುತ್ತೆ. ಇದು ನೆಟ್ ಎಫೆಕ್ಟ್ ಮೆಥಡ್. ಇದು ಗ್ರಾಸ್.
ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತರ ಹೇಳಿದ್ದು? ಗೊತ್ತಾಯಿತು, ಗೊತ್ತಾಗಲಿಲ್ಲ ಹೇಳಿದ್ದು? ಸೊ ನಾನು ಹೇಳ್ತಾ ಇರೋದು ಸಿಂಪಲ್ ಮ್ಯಾನರ್, ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಇದನ್ನು ಲೆಸ್ ಮಾಡ್ಕೊಳ್ಳಿ. ವೆರಿ ಈಸಿಯೆಸ್ಟ್ ಒನ್. ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ ಅಂತಂದರೆ, ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದೇನೋ ಅಂಡರ್ ಸೆಕ್ಷನ್ 32 ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಲವು ಸಲ ಇನ್ನೊಂದು ಥರ ಕೊಡ್ತಾನೆ. ಯಾವ ಥರ ಕೊಡ್ತಾನೆ? P&L ಅಕೌಂಟ್ನಲ್ಲಿ ಡಿಪ್ರಿಸಿಯೇಷನ್ 70,000 ಅಡ್ಜಸ್ಟ್ಮೆಂಟಲ್ಲಿ ಕೊಡ್ತಾನೆ. ಡಿಪ್ರಿಸಿಯೇಷನ್ ಫೌಂಡ್ ಇನ್ ಎಕ್ಸಸ್ rupees 10,000 ಅಂತ ಕೊಡ್ತಾನೆ. ಡಿಪ್ರಿಸಿಯೇಷನ್ ಫೌಂಡ್ ಇನ್ ಎಕ್ಸಸ್ rupees 10,000 ಅಂದರೆ ಡಿಫ್ರೆನ್ಸ್ ತೊಗೊಬಾರ್ದು, ಗ್ರಾಸ್ ಥರ ಮಾಡಬಾರ್ದು. 70 ಆ್ಯಡ್ ಮಾಡು, 10 ಲೆಸ್ ಮಾಡು, ಆ ರೀತಿ ಮಾಡಬಾರ್ದು. ಅವನೇ ಪ್ರಾಬ್ಲಮಲ್ಲಿ ಕೊಟ್ಬಿಟ್ಟಿದ್ದಾನೆ, ಎಷ್ಟು ಎಕ್ಸಸ್ ಇದೆ ಅಂದ್ಬಿಟ್ಟಿದೆ. ಹಾಗಾದರೆ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡುವಾಗ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ನೀವೇನು ತೊಗೊತೀರೋ ಅಲ್ಲಿ ಆ್ಯಡ್ ಡಿಸರ್ವ್ಡ್ ಎಕ್ಸ್ಪೆನ್ಸಸ್ ಡೈರೆಕ್ಟಾಗಿ ಈ ಅಮೌಂಟ್ನೇ ತೊಗೊಬೇಕಾಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಇನ್ನೂ ಒಂದು ಕೇಸ್ ಹೇಳ್ಬಿಡ್ತೀನಿ. P&L ಅಕೌಂಟಲ್ಲಿ ಡಿಪ್ರಿಸಿಯೇಷನ್ನೇ ತೊಗೊಂಡಿರೋಲ್ಲ, ಆದರೆ ಅಡ್ಜಸ್ಟ್ಮೆಂಟಲ್ಲಿ ಕೊಡ್ತಾನೆ ಡಿಪ್ರಿಸಿಯೇಷನ್ ಅಲೋಬಲ್ ಅಂಡರ್ ಸೆಕ್ಷನ್ 32 ಈಸ್ ₹10,000 ಅಂತ ಕೊಡ್ತಾನೆ. ಇಲ್ಲಿ ತಗೊಬೇಕಾಗಿತ್ತು, ತಗೊಂಡಿಲ್ಲ. ಸೊ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. ಏನು ಕಂಪ್ಯೂಟ್ ಮಾಡುವಾಗ, ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡುವಾಗ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಲೆಸ್ ಮಾಡಬೇಕಾಗಿರುತ್ತೆ. ಅಲೋಬಲ್ ಡಿಪ್ರಿಸಿಯೇಷನ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟು ಏನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಗ್ರಾಸ್ ಎಫೆಕ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? 0ನ ಆ್ಯಡ್ ಮಾಡಿ. ಆ್ಯಡ್ 0 ಲೆಸ್ 10. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಡಿಪ್ರಿಸಿಯೇಷನ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಸ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಸೊ ಯಾವುದಾಯಿತು? ಡಿಪ್ರಿಸಿಯೇಷನ್ 78,000 ಅಂತ. ಇಲ್ಲಿ ಮೇಲ್ಗಡೆ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾನೆ? 80, 78 ಅಂತೆ. ಏನು ಮಾಡೋಣ ಈಗ ನಾವು? 80,000 ಡಿಪ್ರಿಸಿಯೇಷನ್ 80,000 ಇಲ್ಲಿ ತಗೊಳ್ಳೋಣ. ಡಿಪ್ರಿಸಿಯೇಷನ್ 78,000 ಇಲ್ಲಿ ತಗೊಳ್ಳೋಣ. 80,000 ಆ್ಯಡ್ ಮಾಡಬೇಕು, 78,000 ಲೆಸ್ ಮಾಡಬೇಕು. ಓಕೆ? ಅಥವಾ ನೆಟ್ ಎಫೆಕ್ಟ್ ಏನು ಮಾಡ್ಬೋದು? ಡಿಪ್ರಿಸಿಯೇಷನ್ 2,000 ಬೇಕಾದ್ರೂ ನೀವು ಆ್ಯಡ್ ಮಾಡ್ಬೋದು, ನಿಮ್ಮ ಇಷ್ಟ. ಎರಡೂ ಕರೆಕ್ಟ್. ಇನ್ನು ಈ ಇನ್ಫಾರ್ಮೇಷನ್ ಎಲ್ಲ ವೇಸ್ಟ್. ಏನಕ್ಕೆ? ಇನ್ಕಮ್ ಫ್ರಮ್ ಇನ್ಕಮ್ ಆಫ್ ಪಾರ್ಟ್ನರ್ಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಅದು ಇನ್ಫಾರ್ಮೇಷನ್ ಬೇಕಾಗಿರೋದು. ಇದಕ್ಕೆ ಈ ಫರ್ಮ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುವಾಗ ಇದರ ಅಗತ್ಯ ಇರಲ್ಲ. ಹಾಗಾದರೆ ಫಸ್ಟ್ ಡೆಬಿಟ್, ಅಡ್ಜಸ್ಟ್ಮೆಂಟ್, ಆಮೇಲೆ ಎಲ್ಲಿಗೋಬೇಕು? ಕ್ರೆಡಿಟ್ಗೋಬೇಕು. ಕ್ರೆಡಿಟ್ ಸೈಡ್ನಲ್ಲಿ ಸೇಲ್ಸ್, ಅಲ್ಲಿ ನೋಡಿದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್ ನೋಡಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಾಂಪ್ಯೂಟೆಡ್ ಅಂದರೂ ಒಂದೇ, ಆಸ್ ಪರ್ ಸೆಕ್ಷನ್ 48 ಅಂದರೂ ಒಂದೇ, ಅಥವಾ 112 ಅಂದರೂ ಕೂಡ ಒಂದೇ. ಹಾಗಾದರೆ ಎಷ್ಟು? 40,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 40,000. ಹಾಗಾದರೆ ಏನಿದು? ನಾನ್ ಬಿಸ್ನೆಸ್ ಇನ್ಕಮ್. ಅದರ್ ಬಿಸ್ನೆಸ್ ರಿಸಿಟ್ ಅಲ್ಲೋಡ್. ಹಾಗಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112 ಎಷ್ಟಂತೆ? 112 40,000. ನೆಕ್ಸ್ಟ್ ನೋಡಮ್ಮ, ಇನ್ಕಮ್ ಫ್ರಮ್ HP 5 lakh. ಓಕೆ, 5 ಲಕ್ಷ ರೂಪಾಯಿ ಇನ್ಕಮ್ ಫ್ರಮ್ HP ಅಂತೆ. ಕೊನೆ ಐಟಮ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 5 lakh. ಇದು ಏನು? ಇಷ್ಟು ಡೆಬಿಟ್, ಅಡ್ಜಸ್ಟ್ಮೆಂಟ್, ಕ್ರೆಡಿಟ್ ಕಂಪ್ಲೀಟ್. ಹಾಗಾದ್ರೆ ಇವಾಗ ವೈಂಡ್ ಅಪ್ ಮಾಡೋಣ ಅಕೌಂಟ್ನ. ಸೊ ಸ್ವಲ್ಪ ಎಕ್ಸ್ಟ್ರಾ ಲೈನ್ ಬಿಟ್ಟಿದ್ರು, ಏನು ತೊಂದರೆ ಏನಿಲ್ಲ. ಟೋಟಲ್ 3,60,000 ಪ್ಲಸ್ 4,000 ಪ್ಲಸ್ 2,000 ಪ್ಲಸ್ 1,60,000. 80 ಪ್ಲಸ್ 80 1,60,000. ಹಾಗಾದರೆ ಬರುವಂತಹದ್ದು 5,26,000. ಆ್ಯಡ್ ಮಾಡ್ತೀರಾ 5,21,000.
ಬರುವಂತಹದು 10,47,000. 10,47,000. ಇಲ್ಲಿರೋದು ಒಂದೇ ಒಂದು ಐಟಮ್ 78,000 ಒಂದೇ ತಾವಿಟ್ಟು ಬಿಡೋಣ. ಲೆಸ್ ಮಾಡಬೇಕು ಸ್ಟೂಡೆಂಟ್ಸ್. ಲೆಸ್ 78,000. ಹಾಗಾದರೆ ಬರುವಂತಹದು ಎಷ್ಟು ಬರುತ್ತೆ? 9,69,000. 9,69,000ನ ಇವೆರಡನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. 5 lakh ಪ್ಲಸ್ 40,000, 5,40,000. ಏನು ಮಾಡಬೇಕು? ಲೆಸ್ ಮಾಡಬೇಕು. 5,40,000. ಹಾಗಾದರೆ ಬರೋದು ಎಷ್ಟು ಸ್ಟೂಡೆಂಟ್ಸ್? 4,29,000. ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ. 5,26,000 ಆ್ಯಡ್ ಮಾಡಿದ್ರೆ ಅಂದರೆ 10,47,000, 78,000 ಲೆಸ್ ಮಾಡಿದ್ರೆ 9,69,000. ಓಕೆ. ಏನಂತ ಕರೀತೀರಾ ಸ್ಟೂಡೆಂಟ್ಸ್? ಇದನ್ನ ಬುಕ್ ಪ್ರಾಫಿಟ್ ಅಂತ ಕರೀತೀರಾ. ಬುಕ್ ಪ್ರಾಫಿಟ್ ಬಂದ ನಂತರ ಎಷ್ಟು ಬುಕ್ ಪ್ರಾಫಿಟ್? 4,29,000 ಬುಕ್ ಪ್ರಾಫಿಟ್. ನಾನು ಫಾರ್ಮ್ಯಾಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಬುಕ್ ಪ್ರಾಫಿಟ್ ಎಷ್ಟಂತ ಸ್ಟೂಡೆಂಟ್ಸ್? 4,29,000. ಓಕೆ, 4,29,000. ಓಕೆ. Less allowable remuneration under section 40B. List of the following. Okay. Two amounts. First amount is actual remuneration received. Eಷ್ಟಂತೆ actual remuneration received? Eಷ್ಟಂತೆ actual remuneration received? Remuneration received 2 ಲಕ್ಷ ಪ್ಲಸ್ 1,60,000, 3,60,000. ಎಷ್ಟು? ಸೆಕೆಂಡ್ ಕಾಲಮಲ್ಲಿ ಇರಬೇಕು 3,60,000. ಹಾಗಾದರೆ 4,29,000 ಇರೋದು. ಅದರಲ್ಲಿ ಫಸ್ಟ್ 3 lakh ಮೇಲೆ 90% ಆಫ್ 3 lakh ಆರ್ 1.5 lakh ವಿಚ್ ಎವರ್ ಈಸ್ ಹೈಯರ್ ಅಂದರೆ ಬರೋದು 2,70,000 ಅಂತ ನಿಮ್ಗೆ ಗೊತ್ತಿದೆ. ಆನ್ ಬ್ಯಾಲೆನ್ಸ್ ಆಫ್ ಬಿ ಪಿ ಅಂದರೆ 4,29,000 ಮೈನಸ್ 3 lakh. ಹಾಗಾದರೆ ಬಂದಿದ್ದೆಷ್ಟು? 1,29,000 ಇಂಟು 60%. ಎಷ್ಟು? 1,29,000 ಇಂಟು 60% ಅಂದರೆ ಬರೋದು 77,400 ಪ್ಲಸ್ 2,70,000 ಅಂದರೆ ಬರೋದು, ಇವೆರಡನ್ನು ಟೋಟಲ್ ಮಾಡಿದ್ರೆ ಅಂದರೆ ಬರೋದು 3,47,400. ಇವೆರಡರಲ್ಲಿ ಯಾವುದು ಲೋಯರ್ ಅಂತ ನೋಡಬೇಕು. ಯಾವುದು ಲೋಯರ್ ಆಗಿದೆ? 3,47,400 ಲೋಯರ್ ಆಗಿದೆ. ಹಾಗಾದರೆ 3,47,400 ಲೋಯರ್ ಆಗಿದೆ ಅಂತಂದರೆ ಅಷ್ಟೇ ಡಿಡಕ್ಷನ್ ಸಿಗೋದು. 3,47,400 ಮೈನಸ್ 4,29,000 ಅಂದರೆ ಬರೋದು 81,600. ಏನಂತ ಕರೀತೀರಾ ಇದನ್ನ ನೀವು ಸ್ಟೂಡೆಂಟ್ಸ್? ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್. ಇದೇನೇ ಇನ್ಕಮ್ ಫ್ರಮ್ ಬಿಸ್ನೆಸ್ 81,600. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ಹೋಗೋಣ ಟೋಟಲ್ ಇನ್ಕಮ್ಗೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಬಂತು ಸ್ಟೂಡೆಂಟ್ಸ್? 81,600. ಏನೇನು ಇನ್ಕಮ್ಸ್ ಇದೆ ಅಂತ ನೋಡಿ. ಒಂದು ಇನ್ಕಮ್ ಇದೆ, ಇನ್ಕಮ್ ಫ್ರಮ್ ಎಚ್ ಪಿ 5 lakh. ಅಂದರೆ ಇನ್ಕಮ್ ಫ್ರಮ್ ಎಚ್ ಪಿ 5 lakh. ನಾನು ಶಾರ್ಟ್ ಫಾರ್ಮ್ ಬರಿತೀನಿ, ನೀವು ಎಕ್ಸಾಮಿನೇಷನಲ್ಲಿ ಫುಲ್ ಫಾರ್ಮೇ ಬರಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ದೆನ್ ಅದರ್ ಇನ್ಕಮ್ ಅಲೋಡ್ ಯಾವುದಿದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112 40,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112 40,000. ಓಕೆ. ಆಮೇಲೆ ಏನಿದೆ? ಇರೋ ಇನ್ಕಮ್ ಅಷ್ಟೇನೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಲ್ಲ. ಸೊ 81,600 ಪ್ಲಸ್ 5,40,000. 5,40,000. ಹಾಗಾದರೆ ಬರುವಂತಹದು 6,21,600.
6,21,600 ಏನದು ಗ್ರಾಸ್ ಟೋಟಲ್ ಇನ್ಕಮ್. ಏನು ಸ್ಟೂಡೆಂಟ್ ಅದು ಗ್ರಾಸ್ ಟೋಟಲ್ ಇನ್ಕಮ್. ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಏನಾದ್ರು ಇದೆಯಾ ಅಂತ ಒಂದ್ಸಲಿ ನೋಡ್ಬಿಡೋಣ. ಡೊನೇಷನ್ ಯಾ 80,000 ರೂಪಾಯಿ PMNRFಗೆ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ ಡೊನೇಷನ್ ಕೊಟ್ಟಿದ್ದಾರಂತೆ 80,000 ರೂಪಾಯಿ. ಹಾಗಾದರೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ 100% ಅಲೋಡ್ ವಿತೌಟ್ ಲಿಮಿಟ್. ಯಾವುದೇ ಲಿಮಿಟ್ ಇಲ್ಲ. ಅದೇ ಲಾಸ್ಟ್ ಬಿಫೋರ್ ಪ್ರಾಬ್ಲಮ್ ಮಾಡಿಸುವಾಗ 50% ಇತ್ತು ವಿತ್ ಲಿಮಿಟ್. ಯಾವುದು ಟೋಟಲ್ ಇನ್ಕಮ್ ಮಾಡಿಸಿದಾಗ ನಾನು ನಿಮ್ಗೆ ಮಾಡಿಸಿದ್ನಲ್ವ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ, ಅಲ್ಲಿ ಲಿಮಿಟ್ ಇತ್ತು 10% ಆಫ್ ಅಡ್ಜಸ್ಟೆಡ್ GTI ಅಂದ್ಬಿಟ್ಟಿದೆ. ಆ ಒಂದು ಡೊನೇಷನ್ಸ್ನ ಇನ್ಕಮ್ ಟ್ಯಾಕ್ಸ್ನಲ್ಲಿ ನಿಮ್ಮ ಲೆಕ್ಚರರ್ ಅಥವಾ ಪ್ರೊಫೆಸರ್ ಅಲ್ಲಿ ಇನ್ ಡೀಟೇಲಾಗಿ ಹೇಳ್ಕೊಡ್ತಾರೆ ಸ್ಟೂಡೆಂಟ್ಸ್. ಸೊ ಎಷ್ಟು 100%. ಎಷ್ಟು ಸಾವಿರ? 80,000 ಮೈನಸ್ 80,000. ಹಾಗಾದರೆ ಬರುವಂತಹದ್ದು ಎಷ್ಟಂತೆ? 5,41,600 ಅನ್ನೋದೇ ಏನಂತ ಹೇಳ್ತೀರಾ ಇದಕ್ಕೆ ನಾವು? ಟೋಟಲ್ ಇನ್ಕಮ್ ಅಥವಾ ನೆಟ್ ಇನ್ಕಮ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಈ ಟೋಟಲ್ ಇನ್ಕಮ್ ಆದ ನಂತರ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಇನ್ಕಮ್ ಎಷ್ಟು ಅಂತಂದರೆ 5,41,600. ಇಲ್ಲಿ ಬರ್ಕೊಂಬಿಡೋಣ, ಮರ್ತೋಗಕ್ಕೆ ಮುಂಚೆ 5,41,600. ಯಾಕೆಂದರೆ ಇದು ಏನಕ್ಕೋಸ್ಕರ ಬರ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಆನ್ ಬ್ಯಾಲೆನ್ಸ್ ಆಫ್ ಇನ್ಕಮ್ನ ಕಂಡುಹಿಡಿಯೋಕ್ಕೋಸ್ಕರ ಮತ್ತೆ ಅಲ್ಲಿ ನೋಡುವಂಥ ಅಗತ್ಯ ಇಲ್ಲ, ಇಲ್ಲೇ ಬರೆದುಬಿಟ್ಟಿರ್ತೀರ. ಸ್ಪೆಷಲ್ ಇನ್ಕಮ್ಸ್ ಯಾವ್ದಾದ್ರು ಇದೆಯಾ ಅಂದರೆ ಹೌದು ಇದೆ. ಯಾವುದಿದೆ? 112A ಇದೆ, LTCG. ಹಾಗಾದರೆ LTCG ಎಷ್ಟು? 40,000 ಇಂಟು 20% ಅಂದರೆ ಬರೋದು 8,000. ಅದಾದಮೇಲೆ ಬ್ಯಾಲೆನ್ಸ್ ಆಫ್ ಇನ್ಕಮ್, ಬೇರೆ ಸ್ಪೆಷಲ್ ರೇಟ್ಸ್ ಯಾವುದೂ ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ 5,41,600 ಮೈನಸ್ 80 ಎಷ್ಟು ಸಾವಿರ? 4,000. ಸಾರಿ 40,000. ಹಾಗಾದರೆ 5,01,600 ಮೈನಸ್ 40,000. 5,01,600 ಮೇಲೆ ಎಷ್ಟು ಪರ್ಸೆಂಟು? 30% ಇಂಟು 30% ಅಂದರೆ ಬರೋದು 1,50,480 ಪ್ಲಸ್ 8,000 ಅಂದರೆ ಬರೋದು 1,58,480. 1,58,140ಗೆ 4% ಎಜುಕೇಷನ್ ಸೆಸ್ ಎಷ್ಟು ಬರುತ್ತೆ ನಿಮಗೆ? ಓಕೆ, ಹಾಗಾದರೆ ಬರುವಂಥ ಅಮೌಂಟ್ 1,52,141. ಸೊ 141 ಟ್ಯಾಕ್ಸ್ ಪೇಯಬಲ್ rounded off 1,52,140. ನಿಯರೆಸ್ಟ್ 10ಗೆ ರೌಂಡ್ ಆಫ್ ಮಾಡಬೇಕಾಗಿರುತ್ತೆ. ಅದೇ ಅಕಸ್ಮಾತ್ 5 ಅಥವಾ 6 ಇದ್ದಿದ್ರೆ ಇದೇನಾಗಿರೋದು? 50 ರೂಪಾಯಿ ಆಗಿರೋದು. 45 ಇರೋದು 50 ರೂಪಾಯಿ ಆಗ್ಬಿಟ್ಟಿರೋದು. ಈಗ ಇವಾಗ ಅಲ್ಲಿ 41 ರೂಪಾಯಿ ಇರೋದ್ರಿಂದ ಸೊ ಅದು 40 ರೂಪಾಯಿ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? 40 ರೂಪಾಯಿ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಇದು ಅವ್ರು ಏನು ಕೇಳಿದಾರೋ ಅದು ಕಂಪ್ಲೀಟ್ ಆಯಿತು. ಅವ್ರು ಏನು ಕೇಳಿದಾರೋ ಇಷ್ಟು ಅವ್ರು ಕೇಳಿರೋದು ಟ್ಯಾಕ್ಸ್ ಪೇಯಬಲ್. ಇನ್ನೂ ನಾವು ಮುಂದಕ್ಕೆ ಹೋಗಿ ನೆನ್ನೆ ಹೇಳ್ಕೊಟ್ಟಿರೋದನ್ನು ಒಂದು ಸ್ವಲ್ಪ ಕಂಟಿನ್ಯೂ ಮಾಡೋದೇ ಆದರೆ, ನೆನ್ನೆ ಹೇಳ್ಕೊಟ್ಟಿರೋದಕ್ಕೂ ಇವತ್ತು ಹೇಳ್ಕೊಡೋದಕ್ಕೂ ಒಂದು ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಅದು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಬೇಕು. ಲಾಸ್ಟ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿಲ್ಲ ಮುಂದೆ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಶೇರ್ ಆಫ್ ಇನ್ಕಮ್ ಫ್ರಮ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಎಕ್ಸಮ್ಟೆಡ್.
ಆಲ್ ಟು ಆಲ್ ದ ಪಾರ್ಟ್ನರ್ಸ್. ಸೊ ಎಲ್ಲ ಪಾರ್ಟ್ನರ್ಸ್ ಕೈನಲ್ಲೂ ಕೂಡ ಎಕ್ಸಮ್ಟೆಡ್ ಎಕ್ಸಮ್ಟೆಡ್ ಎಕ್ಸಮ್ಟೆಡ್. ಪ್ರಾಬ್ಲಮಲ್ಲಿ ಕಮಿಷನ್ ಇಲ್ಲ, ಪ್ರಾಬ್ಲಮಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, ಕಮಿಷನ್ ಇಲ್ಲ. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡೋಣ. ಅಬ್ಸರ್ವ್ ಮಾಡಬೇಕು ಸ್ಟೂಡೆಂಟ್ಸ್. ನೋಡಿ, ಇಲ್ಲಿ 28,000 ಇಲ್ಲಿರೋದು. ಎಷ್ಟು ಸಾವಿರ ಡಿಸ್ಅಲೋಡ್ ನೋಡಿ, 4,000 ಡಿಸ್ಅಲೋಡ್. ಅಂದರೆ ಎಷ್ಟು ಸಾವಿರ ಅಲೋಡ್? 24,000. ಅದಕ್ಕೆ ಇನ್ನೊಂದು ಟೆಕ್ನಿಕ್ ಹೇಳಿದ್ದೆ ನಾನು ನಿಮ್ಗೇನು, 28,000 14%. 24,000 14%. ನಾವು ಕಂಡುಹಿಡಿಬೇಕಾದ್ರೆ ಎಷ್ಟು? 12%ಗೆ. ಹಾಗಾದರೆ 24,000 ಇಂಟು 12 ಡಿವೈಡ್ ಬೈ 14. 24,000ನ ಎಷ್ಟು ಸಾವಿರ ಅಲ್ಲಿರೋದು? 28,000. 28,000. ಹಾಗಾದರೆ 28,000 ಇಂಟು 12 ಡಿವೈಡ್ ಬೈ 14 ಅಂದರೆ ಬರೋದೆಷ್ಟು? ಸೇಮ್ 24,000. ಏನು ಅವನ ಹೆಸರು? ಪಿ. ಪಿನ ಓಕೆ, ಪಿ. ಕ್ಯೂ ಕತೆ ಎಷ್ಟಂತೆ? 14,000 ಅಂತೆ. ಇಲ್ಲಿ 2,000 ಐತೆ, ಅಂದರೆ 12,000. ಹಾಗಾದರೆ ಅದೇ ರೀತಿಯಲ್ಲಿ ನೋಡೋಣ. 14,000 ಇಂಟು 12 ಬೈ 14 ಅಂದರೆ ಎಷ್ಟು ಬರುತ್ತೆ? 2,000. ಪಿ ಕ್ಯೂ ಇಬ್ಬರೇ ಇರೋದು. ಓಕೆ, ಈ ಕಾಲಮ್ ಇಲ್ಲ, ವೇಸ್ಟ್. ಸೊ ನೆಕ್ಸ್ಟ್ ಸ್ಯಾಲರಿ. ಸ್ಯಾಲರಿ ಟು ಪಾರ್ಟ್ನರ್ಸ್ ಎಷ್ಟಿರೋದು ನೋಡ್ರಿ? 3,60,000 ಇರೋದು. ಹೌದ್ರಾ? ಎಷ್ಟು ಅಲೋ ಆಗಿದೆ ನೋಡಿ. ಹಲೋ ಸ್ಟೂಡೆಂಟ್ಸ್, ಹಾಯ್. ನೋಡಿ ಅಲ್ಲಿ, ನೋಡಿ ಅಲ್ಲಿ, ನೋಡಿ. 3,60,000 ಇರೋದು. ಆದರೆ ಅಲೋ ಆಗಿರೋದೆಷ್ಟು? 3,47,400. 3,47,400. 3,60,000 ಆಗ್ಬಿಟ್ಟಿದ್ರೆ ಅವನು ಎಷ್ಟು ಹೇಳಿದ್ನೋ? 2,00,000 1,60,000 ಆಗೋಗ್ಬಿಟ್ಟಿರೋದು. 2,00,000 1,60,000 ಫುಲ್ಲು ಅಲೋಡ್ ಆಗಿರೋದು ಅಂದ್ಬಿಟ್ಟಿದೆ. 2,00,000 1,60,000 ಫುಲ್ಲು ಅಲೋಡ್ ಅಲ್ಲ. ಹಾಗಾದರೆ ನಾವೀಗ 3,00,000 ಎಷ್ಟು ಅಮೌಂಟ್ ಅದು? 3,47,400. ಎಷ್ಟು? 3,47,400 ಅಷ್ಟೇ. ಯಾರಿಬ್ಬರಿಗೂ ಸೇರಿಸಿ, ಪಿಗೂ ಕ್ಯೂಗೂ ಸೇರಿಸಿ. ಪಿದಿರೋದೆಷ್ಟು? ಸಪ್ರೇಟಾಗಿ ಇಲ್ಲಿ ಬರುತ್ತೆ, ತೋರಿಸ್ತಾ ಇದ್ದೀನಿ. 3,47,400 ಇರೋದು. ಇದು ಇಬ್ಬರದು. ಯಾರಿಬ್ಬರದು? ಒಬ್ಬಂದು 2,00,000, ಇನ್ನೊಬ್ಬಂದು 1,60,000. ಇಷ್ಟಕ್ಕೆ ಅಲೋ ಆಗ್ತಾ ಇರೋದು ಇಷ್ಟಷ್ಟೇ. ಹಾಗಾದರೆ ಇವರ ರೇಷಿಯೋದಲ್ಲಿ ಇದನ್ನು ಹಂಚಬೇಕಾಗಿರುತ್ತೆ, ಅವರ ಸ್ಯಾಲ್ರಿ ರೇಷಿಯೋದಲ್ಲಿ. ಹಾಗಾದ್ರೆ ಹೆಂಗೆ ಹಂಚಬೇಕು? ಪಿಗೆ ವರ್ಕಿಂಗ್ ನೋಟ್ ಆದ್ರೂ ಮಾಡಿ ಅಥವಾ ಅಲ್ಲೇ ಕ್ಯಾಲ್ಕುಲೇಷನ್ ಆದ್ರೂ ಮಾಡಿ. ಪಿಗೆ 3,47,400 ಇಂಟು ಕ್ಯೂಗೆ 3,47,400 ಇಂಟು ಫಸ್ಟ್ನೇದೆಷ್ಟು? 2,00,000. ಎರಡನೇದೆಷ್ಟು? 1,60,000. ಎರಡು ಟೋಟಲ್ ಮಾಡಿದ್ರೆ ಬರೋದು 3,60,000. ಅರ್ಥ ಆಗ್ತಿದೆ ಅನ್ಸುತ್ತೆ? 3,60,000. ಆದರೆ ಕ್ಯಾಲ್ಕುಲೇಟ್ ಮಾಡೋಣ. 3,47,400 ಡಿವೈಡ್ ಬೈ 3,60,000 ಇಂಟು 2,00,000 ಅಂದರೆ ಬರೋದು
1,93,000. ಇದಕ್ಕೆ ಬರೋದು ಇಂಟು 1,60,000, 1,54,400 ಟೋಟಲ್ ಮಾಡ್ರಿ, ಪ್ಲಸ್ 1,93,000, 3,47,400 ಇಷ್ಟೇ ಬರುತ್ತೆ. ಹಾಗಾದರೆ ಹೇಗೆ ಇಷ್ಟು ತಗೊಬೇಕು? ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಏನು ಹೇಳಿದೆ ಅಂದ್ಬಿಟ್ಟಿದೆ? ಪಾರ್ಟ್ನರ್ಸ್ ಸ್ಯಾಲರಿ ಎಷ್ಟು ತಗೊಬೇಕಾಗಿರುತ್ತೆ? 1,93,000. ಇದಕ್ಕೆ 1,54,400. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಈಗ ಟೋಟಲ್ ಹಾಕೊಳ್ರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಡ್ತಾ ಇರೋದು. 1,93,000 ಪ್ಲಸ್ 24,000 ಅಂದ್ರೆ ಬರೋದು 2,14,000. ಸಾರಿ, 2,17,000. ಅದೇ ರೀತಿಯಲ್ಲಿ 1,54,400 ಪ್ಲಸ್ 2,000, 1,56,400. ಇದೇನೆ ಟೋಟಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಇಂಡಿವಿಜುವಲ್ ಪಾರ್ಟ್ನರ್ಸ್. ಸ್ಟೂಡೆಂಟ್ಸ್ ಇನ್ನೂ ಕೇಳಿದ್ರಂದ್ರೆ ಇನ್ಕಮ್ ಫ್ರಮ್ ಟೋಟಲ್ ಇನ್ಕಮ್ ಕೇಳಬೇಕು. ಇನ್ನು ಆ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಅವನು ಇನ್ವೆಸ್ಟ್ಮೆಂಟ್ ಬೇರೆ ಮಾಡಿದ್ದಾನೆ, ATC ಎಲ್ಲ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಇಲ್ಲಿಗೆ ನಿಲ್ಲಿಸ್ಕೊತಾ ಇದ್ದೀನಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಅನಿಸುತ್ತೆ ಸ್ಟೂಡೆಂಟ್ಸ್? ಒಂದ್ಸಲ ಗ್ಲಾನ್ಸ್ ಮಾಡ್ಬಿಡೋಣ ಏನೇನು ಮಾಡಿದ್ವಿ ಅಂದ್ಬಿಟ್ಟಿದೆ. ಫಸ್ಟು ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್ಸ್, ಕ್ರೆಡಿಟ್ ಸೈಡ್. ಫಸ್ಟ್ ಸ್ಟೆಪ್ ಏನು ಮಾಡಿದ್ವಿ? ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಡಿಸರ್ವ್ಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ನ ಲೆಸ್ ಮಾಡಿದ್ವಿ. ಡಿಸರ್ವ್ಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ನ ಲೆಸ್ ಮಾಡಿದ್ವಿ. ದೆನ್ ಅದಾದಮೇಲೆ ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್ನ ಡಿಸರ್ವ್ಡ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದ್ವಿ. ಅಲೋವಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ನ ಲೆಸ್ ಮಾಡಿದ್ವಿ. ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್ನ ಲೆಸ್ ಮಾಡಿದ್ವಿ. ಬಂದಿದ್ದು ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಬಂದಮೇಲೆ ಬಿಸ್ನೆಸ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಿಸ್ನೆಸ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಶಾರ್ಟ್ ಕಟ್ ಫಾರ್ಮುಲಾ ಇದನ್ನೇ 2 ಸ್ಟೆಪ್ಪಲ್ಲಿ ಮಾಡ್ತಾರೆ ಅಥವಾ 3 ಸ್ಟೆಪ್ಪು ತೊಗೊತಾರೆ. ಬರೀ ಇವಾಗ ನಾನು ಮಾಡಿರುವಂಥ ಇದನ್ನೇ 3 ಸ್ಟೆಪ್ಸು ಕೂಡ ತೊಗೊತಾರೆ, ಮಾಡ್ಬೋದು, ತಪ್ಪೇನೂ ಇಲ್ಲ. ಒಂದೇ ಸ್ಟೆಪ್ಪಲ್ಲೇ ಆಗೋದನ್ನ 3 ಸ್ಟೆಪ್ ಏನಕ್ಕೆ ಮಾಡಬೇಕು? ಸುಮ್ಮನೆ ಗೆರೆಗಳು ಹೇಳ್ಕೊಂಡು ಕೂತ್ಕೊಂತಾ ಇರಬೇಕು ಅನ್ನೋ ಉದ್ದೇಶಕ್ಕೆ ಒಂದೇ ಸ್ಟೆಪ್ಪಲ್ಲೇ ಇದು ಮಾಡ್ತಾ ಇರೋದು. ಬೇಕು ಅಂದರೆ ಇದನ್ನು ನೀವು ಎಲಿಮಿನೇಟ್ ಮಾಡ್ಬೋದು. ನಾನು ನಿಮಗೆ ತಲೆ ಒಳಗಡೆ ಇರಲಿ ಅಂದ್ಬಿಟ್ಟಿದೆ. ನಮಗೆ ಬೇಕಾಗಿರೋದು ಈ ಪಾರ್ಟ್ ಬೇಕಾಗಿರೋದು ನಮಗೆ, ಈ ಕ್ಯಾಲ್ಕುಲೇಷನ್ ನಮಗೆ ಬೇಕಾಗಿರುವಂಥದ್ದು, ಇದು ಬೇಕಾಗಿರೋದು. ಸೊ ಬಿಸ್ನೆಸ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಟ್ಯಾಕ್ಸ್ ಪೇಯಬಲ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದಾದಮೇಲೆ ಇಂಡಿವಿಜುವಲ್ ಪಾರ್ಟ್ನರ್ಸ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ನ PGBP ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀವಿ ಸ್ಟೂಡೆಂಟ್ಸ್. ಇಷ್ಟೊತ್ತು ಮಾಡಿದ್ದು ಎಷ್ಟನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್? 25th ಪ್ರಾಬ್ಲಮ್.